ಆಲ್ಮೋಸ್ಟ್ 1.5 ಲಕ್ಷ ಜನ ನಾಳೆ ಅನ್ನೋದನ್ನ ನೋಡಲ್ಲ. ಟೈಮ್ ಅನ್ನೋದು ಯಾರ್ದೇ ಸ್ವಂತ ವಸ್ತು ಅಲ್ಲ. ಯಾವ್ದಾದ್ರು ಒಂದು ಕೆಲಸನ ಮಾಡೋಕೆ ಬೆಸ್ಟ್ ಟೈಮ್ ಅಂತ ಇದ್ರೆ ಅದು ನೆನ್ನೆ. ಅದೇ ಕೆಲಸವನ್ನ ಮಾಡೋಕಿರೋ ಸೆಕೆಂಡ್ ಬೆಸ್ಟ್ ಟೈಮ್ ಅಂದ್ರೆ ಅದು ಇವತ್ತು. ಈ ಮೊಮೆಂಟ್ ಟೈಮ್ ರಾತ್ರಿ ತನ್ನ ಖಾತೆಯನ್ನ 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಅದೇ ಟೈಮ್ ರಾತ್ರಿ 00 ಅವರ್ಸ್ಗೆ ರೀಸೆಟ್ ಆಗುತ್ತೆ. ಈ ಟೈಮ್ ನ ಖಾತೆಯ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಡೆಪಾಸಿಟ್ ಮಾಡೋಕೆ ಆಗಲ್ಲ ಅಂಡ್ ಲೋನ್ ತಗೊಳ್ಳೋಕು ಆಗಲ್ಲ. ನಿಮ್ಗೆ ಒಂದಿನ ಏನ್ ಟೈಮ್ ಸಿಗುತ್ತೋ ಆ ಟೈಮ್ ನ ವೇಸ್ಟ್ ಮಾಡಿ ತಿರ್ಗಾಡಿ ತಿಂದು ಮಲ್ಕೊಳ್ಳಿ. ನಿಮ್ಗೆ ಇಷ್ಟ ಬಂದಂಗ್ ಮಾಡ್ಕೊಳ್ಳಿ, ಅದು ನಿಮ್ಮಿಷ್ಟ. ಈ ಮೀಟರ್ ಮತ್ತೆ ರಾತ್ರಿ 00 ಅವರ್ಸ್ಗೆ ರೀಸೆಟ್ ಆಗುತ್ತೆ. ಈ ಟೈಮ್ ಎಂತದಂದ್ರೆ ಇದು ಯಾರನ್ನೇ ಆದ್ರೂ ತನ್ಗಿಂತ ಮುಂದೆ ಹೋಗೋಕೆ ಬಿಡಲ್ಲ. ಹಾಗಂತ ಯಾರನ್ನೂ ಸಹ ಹಿಂದೆ ಬಿಟ್ಟು ಹೋಗಲ್ಲ. ಎಲ್ರಿಗೂ ಗೊತ್ತು ಟೈಮ್ ತುಂಬಾ ಮುಖ್ಯ ಅಂತ. ಆದ್ರೆ ಕೇವಲ ಕೆಲ ಇಂಟೆಲಿಜೆಂಟ್ ಜನರಿಗೆ ಮಾತ್ರ ಗೊತ್ತಿರುತ್ತೆ ಈ ಟೈಮೇ ಈ ಜಗತ್ತಲ್ಲಿ ಅತಿ ಮುಖ್ಯವಾದ ಇಂಪಾರ್ಟೆಂಟ್ ಥಿಂಗ್ ಅಂತ. ಟೈಮ್ ನ ಸೇವ್ ಮಾಡಿ ಅಂತ ಎಲ್ರು ಹೇಳ್ತಾರೆ. ಆದ್ರೆ ಟೈಮ್ ಪಾಕೆಟ್ ಅಲ್ಲಿ ಇಟ್ಕೊಳ್ಳೋ ವಸ್ತು ಅಲ್ಲ. ಟೈಮ್ ನ ನಾವು ಕೆಲಸ ಮಾಡೋಕೆ ಉಪಯೋಗಿಸ್ಬೇಕೆ ಹೊರತು ಅದನ್ನ ಯಾರು ಸೇವ್ ಮಾಡೋಕಾಗಲ್ಲ. ನಿಮ್ಮ ಅಕೌಂಟ್ಗೆ ಯಾರಾದ್ರೂ 10,000 ದುಡ್ಡಾಕಿ ಇದನ್ನ ಇವತ್ತೇ ಖರ್ಚು ಮಾಡ್ಬೇಕು, ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡಿರಲ್ಲ ಇದು ಅಂದ್ರೆ ಏನ್ ಮಾಡ್ತೀರಾ? ತಕ್ಷಣ ನೀವದನ್ನ ಖರ್ಚು ಮಾಡೇ ಮಾಡ್ತೀರಾ. ಸೇಮ್ ಇದೇ ರೀತಿ ಆಲೋಚನೆ ಟೈಮ್ ಬಗ್ಗೆ ಯಾಕಿಲ್ಲ? ನಿಮ್ಗೆ ಗೊತ್ತಿರೋ ಪ್ರಕಾರ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳೋರ್ನ ನೋಡಿರ್ತೀವಿ. ಆದ್ರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ನನ್ನ ಹತ್ರ ಟೈಮ್ ಇಲ್ಲ ಅಂತಿರ್ತಾರೆ. ಅವ್ರಿಗೆ ಟೈಮೇ ಇಂಪಾರ್ಟೆಂಟ್. ನೀವು ಟೈಮ್ ಜೊತೆ ಓಡ್ತಿರ್ರಿ, ಅದ್ ಬಿಟ್ಟು ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ರೆ ಅದ್ರ ಬಗ್ಗೆ ಖಂಡಿತವಾಗಿ ಫ್ಯೂಚರ್ ಅಲ್ಲಿ ರಿಗ್ರೆಟ್ ಪಡ್ತೀರಾ. ನೀವೇನಾದ್ರೂ ಮಾಡಿ, ಆದ್ರೆ ಟೈಮ್ ಒಂದು ಡಿಫ್ರೆಂಟ್ ಡೈಮೆನ್ಷನ್ ಅಲ್ಲಿ ಇರುತ್ತೆ. ಅದು ನಿಮ್ಗೋಸ್ಕರ ಯಾವತ್ತೂ ಕಾಯಲ್ಲ. ನಿಮ್ಮಲ್ಲಿ ಯಾರು ಟೈಮ್ಗಿಂತ ಇಂಪಾರ್ಟೆಂಟ್ ಯಾವುದು ಇಲ್ಲ ಅಂತ ಅರ್ಥ ಮಾಡ್ಕೊಳ್ತಾರೋ ಅವರು ಅವರ ಫೀಲ್ಡ್ ಅಲ್ಲಿ ಹೆಚ್ಚು ಸಕ್ಸಸ್ಫುಲ್ ಆಗ್ತಾರೆ. ನೆಕ್ಸ್ಟ್ ಟೈಮ್ ನೀವು ಟೈಮ್ ಅನ್ನೋ ವರ್ಡ್ ನ ಯೂಸ್ ಮಾಡ್ಬೇಕಾದ್ರೆ ಅಸ್ಲಿಗೆ ಟೈಮ್ ಅಂದ್ರೆ ಏನು ಅಂತ ಆಲೋಚನೆ ಮಾಡಿ. ಥಿಯರಿ ಆಫ್ ರಿಲೇಟಿವಿಟಿ ತರ ನೀವು ಒಳ್ಳೆ ಟೈಮ್ ಬರುತ್ತೆ ಅಂತ ವೇಟ್ ಮಾಡ್ತಿದ್ರೆ ಆ ಟೈಮ್ ಸ್ಲೋ ಆಗೋಗುತ್ತೆ. ಟೈಮ್ ಜಲ್ದಿ ಆಗೋಗುತ್ತೆ ಅಂತ ಭಯ ಪಟ್ರೆ ಟೈಮ್ ಇನ್ನು ಫಾಸ್ಟ್ ಆಗಿ ಹೋಗ್ಬಿಡುತ್ತೆ. ಆದ್ರೆ ಈ ಎರಡು ಬಿಟ್ಟು ಯಾರು ತಮ್ಮ ಗೋಲ್ಸ್ ನಲ್ಲಿ ಬ್ಯುಸಿ ಇರ್ತಾರೋ ಅವರನ್ನ ಆ ಟೈಮೇ ಮುಂದಕ್ಕೆ ಕರ್ಕೊಂಡೋಗುತ್ತೆ. ಅವ್ರ ಸತ್ ಮೇಲೂ ಕೂಡ ಅವರನ್ನ ಭೂಮಿ ಮೇಲೆ ಜೀವಿಸೋ ಹಾಗೆ ಮಾಡುತ್ತೆ. ಈ ಜೀವಿತ ಅನ್ನೋ ಪ್ರಯಾಣದಲ್ಲಿ ನಿರಾಸೆ ಅಳೋದು ಓಕೆ, ಆದ್ರೆ ಯಾವುದೇ ಕೆಲಸ ಮಾಡದೆ ಒಂದೇ ಪಾಯಿಂಟ್ ಅಲ್ಲಿ ನಿಂತು ಬಿಡೋದು ನಾಟ್ ಅಲೌಡ್. ನೀವು ಅಳ್ತಿದ್ರು ಸರಿ, ಆದ್ರೆ ನಿಂತು ಬಿಡಬೇಡಿ. ನಿಮ್ಮ ಬ್ರೈನ್ ಅಲ್ಲಿ ಏನಿದೆಯೋ ಅದೆಲ್ಲವನ್ನ ಮಾಡಿ. ಓದೋದು ಮುಖ್ಯ ಅಂದ್ರೆ ಓದ್ಬಿಡಿ, ಯಾಕಂದ್ರೆ ಟೈಮ್ ಟ್ರಾವೆಲ್ ಆಗ್ತಾನೆ ಇರುತ್ತೆ. ನಿನ್ನ ಕನಸನ್ನ ನೆರವೇರಿಸ್ಕೊಳ್ಳೋಕೆ ಇದೇ ಸರಿಯಾದ ಟೈಮ್, ಇದೇ ರೈಟ್ ಏಜ್. ಯು ವಿಲ್ ನೆವರ್ ಬಿ ಅಟ್ ದಿಸ್ ಏಜ್ ಅಗೇನ್. ಡೂ ವಾಟ್ ಮೇಕ್ಸ್ ಯು ಹ್ಯಾಪಿ. ಮತ್ತೆ ಈ ಏಜ್ ನಿಮ್ಗೆ ವಾಪಸ್ ಬರಲ್ಲ ಅಲ್ವಾ? ಏನ್ ಮಾಡಿದ್ರೆ ನೀನ್ ಖುಷಿಯಾಗಿರ್ತೀಯಾ, ನಿನ್ನ ಫ್ಯೂಚರ್ ಚೆನ್ನಾಗಿರುತ್ತೆ ಅನ್ಸುತ್ತೋ ಆ ಕೆಲ್ಸಕ್ಕೆ ನಿಮ್ಮ ಟೈಮ್ ನ ಯೂಸ್ ಮಾಡಿ. ತುಂಬಾ ಸ್ಟೂಡೆಂಟ್ಸ್ ನನ್ಗೆ ಈ ಟಾಪಿಕ್ ಕಷ್ಟ, ಈ ಸಬ್ಜೆಕ್ಟ್ ಕಷ್ಟ ಅಂದ್ಕೊಂಡೆ ಎಷ್ಟೋ ದಿನ, ವಾರ, ತಿಂಗಳು ಸುಮ್ಮನೆ ಕಳೆದ್ ಬಿಡ್ತಾರೆ. ಒಂದ್ ವೇಳೆ ನಿಮ್ಗೇನಾದ್ರೂ ಪ್ರಾಬ್ಲಮ್ ಇದ್ರೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕಿ. ಇಂಗ್ಲಿಷ್ ಬರಲ್ಲ ಅಂದ್ರೆ ಅದನ್ನ ಕಲಿಯೋಕೆ ಸರಿಯಾದ ಪದ್ಧತಿ ಏನು ಅಂತ ತಿಳ್ಕೊಳ್ಳಿ. ಡಿಫಿಕಲ್ಟ್ ಸಬ್ಜೆಕ್ಟ್ ನ ಈಸಿ ಮಾಡೋದಕ್ಕೆ ನಿನ್ನ ಟೈಮ್ ನ ಸ್ಪೆಂಡ್ ಮಾಡು. ಈ ಏಜ್ ಈ ಟೈಮ್ ಮತ್ತೆ ಬರಲ್ಲ ಅನ್ನೋದನ್ನ ಯಾವತ್ತೂ ಮರಿಬೇಡ.